ಈ ಹುದ್ದೆಗೆ ಒಂದು ಚರಿತ್ರೆ ಇದೆ. 1956ರಿಂದ ಈವರೆಗೆ ಪರಿಷತ್ ಸಭಾಪತಿಯನ್ನ ಅರ್ಧಕ್ಕೆ ಇಳಿಸಿದ ಇತಿಹಾಸನೇ ಇಲ್ಲ. ಆದರೆ ನಂಬರ್ ಗೇಮ್ ಹೊರಟ್ಟಿಗೆ ಮುಳುವಾಗಿದೆ. ಮೇಲ್ಮನೆಯಲ್ಲಿ ಕಾಂಗ್ರೆಸ್ ಕೈಯಲ್ಲಿ ಈಗ 38 ಸೀಟ್ಗಳಿವೆ. ಅಂದ್ರೆ ಮ್ಯಾಜಿಕ್ ನಂಬರ್ ದಾಟ ಆಗಿದೆ. ನಂಬರ್ ಬಲವೇ ಹೊರಟ್ಟಿ ಸ್ಥಾನ ಪಲ್ಲಟಕ್ಕೆ ಅಸ್ತ್ರವಾಗಿದೆ. ಆದರೆ ಸಂಘರ್ಷ ಬಿಟ್ಟು ಸ್ಥಾನ ತ್ಯಜಿಸಲು ಹೊರಟ್ಟಿ ಮುಂದಾಗಿದ್ದಾರೆ. ರಾಜ್ಯ ರಾಜಕೀಯದ ಸದ್ಯದ ಹೈ ವೋಲ್ಟೇಜ್ ಪಿಕ್ಚರ್. ಸಂಪುಟ ಕಸರತ್ತು ಮುಗಿದ್ರೂ ಅತೃಪ್ತಿಯ ಮಹಾಸ್ಫೋಟ ಆಗದಂತೆ ತಡೆಯಲು ಸಿಎಂ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಹಿರಿಯ ನಾಯಕರ ಅತೃಪ್ತಿ ಪಕ್ಷದ ಭದ್ರ ಬುನಾದಿಗೆ ಧಕ್ಕೆ ತರಬಾರದು ಅನ್ನೋ ಕಾರಣಕ್ಕೆ ಟ್ರಬಲ್ ಶೂಟರ್ ಮೇಲ್ಮನೆ ಪರಿಷತ್ತಿನಲ್ಲಿ ಹೊರಟ್ಟಿ ಜೊತೆ ಸಂಘರ್ಷಕ್ಕೆ ನಿಂತಿದ್ದಾರೆ. ಕಾಂಗ್ರೆಸ್ ಕ್ಯಾಸ್ಟ್ ಕ್ಯಾಲ್ಕುಲೇಷನ್, ಮೇಲ್ಮನೆ ಪಟ್ಟಕ್ಕೆ ಮೆಗಾ ಫೈಟ್. ರಾಜೀನಾಮೆ ನೀಡಬೇಕಾದ ಅನಿವಾರ್ಯತೆಗೆ ಸಿಲುಕಿದ ಹೊರಟ್ಟಿ. ಒಂದ್ ಕಡೆ ಸಂಪುಟ ವಿಸ್ತರಣೆಯ ಕಿಚ್ಚು, ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಹೈ ಡ್ರಾಮಾ ಶುರುವಾಗಿದೆ. ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಿಕ್ಕಿದ್ದೇ ತಡ ಹಸ್ತಪಡೆ ಆಪರೇಷನ್ ಸಭಾಪತಿ ಸೀಟ್ಗೆ ಕೈ ಹಾಕಿದೆ. ಹೈಕಮಾಂಡ್ ಈಗಾಗಲೇ ಸಲೀಂ ಅಹಮದ್ ಹೆಸರನ್ನ ಮುಂದಿನ ಸಭಾಪತಿ ಹುದ್ದೆಗೆ ಫಿಕ್ಸ್ ಮಾಡಿದೆ. ಆದ್ರೆ ಇತ್ತ ಮೋಸ್ಟ್ ಸೀನಿಯರ್ ಹೊರಟ್ಟಿ ಸೀಟು ಬಿಟ್ಟುಕೊಡುವ ಸಂದಿಗ್ಧದಲ್ಲಿ ಸಿಲುಕಿದ್ದಾರೆ. 8 ಬಾರಿ ಸತತ ಗೆದ್ದು ಬಂದಿರುವ ಪರಿಷತ್ ಭೀಷ್ಮ ಬಸವರಾಜ ಹೊರಟ್ಟಿ ಅಷ್ಟು ಸುಲಭವಾಗಿ ಮಣಿಯುವ ಆಟಗಾರನಲ್ಲ. ಆದ್ರೆ ಸರ್ಕಾರದ ಒತ್ತಡ ತಂತ್ರ ಹೊರಟ್ಟಿ ಅವರನ್ನ ಅಸಹಾಯಕರನ್ನಾಗಿಸಿದೆ. ಸಾಂವಿಧಾನಿಕ ಹುದ್ದೆ ಹೈಜಾಕ್ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸಿಎಂ ಡಿಕೆಶಿ ಈ ವಿಚಾರದಲ್ಲಿ ಹಠಕ್ಕೆ ಬಿದ್ದಿದ್ದು ಯಾವುದೇ ಮುಜುಗರಕ್ಕೆ ಕಾಯದೆ ತಕ್ಷಣ ರಾಜೀನಾಮೆ ಕೊಡಿಯಂತ ಅಂತಿಮ ಸಂದೇಶ ಕೊಟ್ಟಿದ್ದಾರೆ. ಸಾಂವಿಧಾನಿಕ ಹುದ್ದೆ ಹೈಕಮಾಂಡ್ ಹೇಳುವಂತಾಗಿರೋದು ಬೇಸರ. ಕಲಾಪದಲ್ಲಿ ಅಭಿನಂದನೆ ಸಲ್ಲಿಸಲು ಟೈಮ್ ಕೇಳಿದ ಸಭಾಪತಿ ಹೊರಟ್ಟಿ. ಸಭಾಪತಿ ಬಸವರಾಜ ಹೊರಟ್ಟಿ ಬೆಳವಣಿಗೆ ಬಗ್ಗೆ ಖುದ್ದು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರ ಅಂತಿದ್ದಾರೆ. ಒಂದು ಸಾಂವಿಧಾನಿಕ ಹುದ್ದೆ ಹೈಕಮಾಂಡ್ ಹೇಳುವಂತಾಗಿದೆ ಅಂತ ಬೇಜಾರಾಗಿದೆ ಅಂತ ತಿಳಿಸಿದ್ರು. ನಾನು ಬಿಟ್ಟು ಕೊಡಲ್ಲ ಅಂತ ಹೇಳಿಲ್ಲ. ಆದ್ರೆ ಈ ರೀತಿಯಲ್ಲಿ ನಡೆಸಿಕೊಂಡಿದ್ದು ಸರಿ ಅನ್ನಿಸ್ಲಿಲ್ಲ. ಸುದೀರ್ಘ ವರ್ಷ ರಾಜಕೀಯದಲ್ಲಿ ಇದ್ದವರಿಗೆ ಹೀಗಾದ್ರೆ ಹೇಗೆ? ನಾನು ಇದ್ದಾಗ್ಲೇ ಬೇರೆಯವರ ಹೆಸರು ಘೋಷಿಸಿದ್ರಿ. ರಾಜೀನಾಮೆ ಕೊಡುತ್ತೇನೆ. ಕಲಾಪದಲ್ಲಿ ಅಭಿನಂದನೆ ಹೇಳಬೇಕು ಅಂದ್ರು. 46 ವರ್ಷದ ಒಂದು ಅನುಭವದಲ್ಲಿ ಮೊಟ್ಟ ಮೊದಲು ಸರ್ಕಾರ ಇಂಥ ನಿರ್ಧಾರ ತಗೊಂಡ ಇಂಥವ್ರನ್ನ ಸಭಾಪತಿ ಮಾಡಿ ಇಂಥವ್ರನ್ನ ಉಪಸಭಾಪತಿ ಕಳಿಸಿದ್ದು ಪ್ರಜಾಪ್ರಭುತ್ವದ ಕೊಲೆ ಅಂತ ನಾನು ಅಂತೀನಿ. ಯಾಕಂದ್ರೆ ಇದು ವಿಧಾನ ಪರಿಷತ್ತಿಗೆ ವಿಧಾನಸಭೆಗೆ ಬಿಟ್ಟದ್ದು. ನಮಗೂ ನಿಮ್ಮ ಬಗ್ಗೆ ಗೌರವ ಐತಿ, ಬಟ್ ಮ್ಯಾಗ್ನವರಿಂದ ಬಂದಿದೆ. ಅದಕ್ಕೆ ನಾನು ಮ್ಯಾಗಿಂದ ಬಂದದ್ದನ್ನು ತೀರ್ಮಾನ ಮಾಡಿ ಅದಕ್ಕೆ ಕ್ರಮ ತಗೊಳ್ಳೋದಷ್ಟು ನನ್ನ ಕೆಲಸ. ನಾ ಏನು ಮಾಡೋಕ್ಕಾಗೋದಿಲ್ಲ. ಮ್ಯಾಗಿಂದ ಬಂದಿದೆ, ನನ್ನ ಮನಸ್ಸು ಇಲ್ಲ ಅಂತ ಹೇಳಿದ್ರು. ಏನು ಮಾಡೋದು ಹೇಳ್ರಿ? ಎಲ್ಲರೂ ಹೇಳ್ತಾರೆ ಮ್ಯಾಗ ಹೈಕಮಾಂಡ್ ಅಂತಾರೆ. ಅದಕ್ಕೆ ನಾ ಏನು ಮಾತಾಡೋಕ್ಕೆ ಹೋಗಿಲ್ಲ. ಆಯಿತು, ಹೈಕಮಾಂಡ್ ಇರಲಿ ಯಾವ ಕಮಾಂಡರ್ ಇರಲಿ, ನಾನು ನನ್ನ ಗೌರವಕ್ಕೆ ಸ್ಥಿತಿ ಬರಲ್ಲ, ನಾನು ನಡ್ಕೋತೀನಿ ಇಷ್ಟ. ಕೊನೆಗೂ ನೀವು ರಾಜೀನಾಮೆ ಕೊಡ್ತೀರಾ? ಕಲಾಪದ ಬಗ್ಗೆ ಕೊಡಲೇಬೇಕು, ಅದು ಕೊಡ್ತೀನಿ. ಘಟನೆ ಬಗ್ಗೆ ಮಾತನಾಡಿದ ಜೆಡಿಎಸ್ನ ನಾಯಕ ಸುರೇಶ್ ಬಾಬು, ಹಿರಿಯ ಮುತ್ಸದ್ದಿಗೆ ಈ ರೀತಿ ಆಗ್ಬಾರ್ದು. 8 ಬಾರಿ ಪರಿಷತ್ ಸದಸ್ಯರು ಅವರಿಗೆ ಈ ಸ್ಥಿತಿ ಬಂದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವತ್ತು 8 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ ಅವರು ಒಳ್ಳೆ ರೀತಿಯಲ್ಲಿ ಕ್ಷೇತ್ರವನ್ನು ಬೆಳೆಸ್ಕೊಂಡು ಹೋಗಿ ಮತ್ತು ಎಲ್ಲ ಪಕ್ಷದಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಂಥವರು ಹೊರಟ್ಟಿಯವರು. ಖಂಡಿತ ಅಂಥ ಹಿರಿಯ ಮುತ್ಸದ್ದಿಗೆ ಈ ಥರ ಪರಿಸ್ಥಿತಿ ಬರಬಾರ್ದಿತ್ತು ಅಂತಕ್ಕಂಥದ್ದು ನನ್ನ ಒಂದು ವಾದ. ಸಂವಿಧಾನದ ವಿಧಿ 183 ಕ್ಲಾಸ್ ಸಿ ಪ್ರಕಾರ ಪರಿಷತ್ ಸಭಾಪತಿಯನ್ನ ಹುದ್ದೆಯಿಂದ ತೆಗೆದುಹಾಕಲು ಸದನದ ಒಟ್ಟು ಸದಸ್ಯರ ಬಹುಮತದ ಮೂಲಕ ನಿರ್ಣಯ ಅಂಗೀಕಾರವಾಗಬೇಕು. ಅದಕ್ಕೂ ಮೊದಲು ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವ ಕನಿಷ್ಠ 14 ದಿನಗಳ ಮುಂಚಿತವಾಗಿ ಲಿಖಿತ ನೋಟಿಸ್ ಕೊಡಬೇಕು. ಈ ನೋಟಿಸ್ ನೀಡಲು ಕನಿಷ್ಠ 10 ಸದಸ್ಯರ ಸಹಿ ಅಗತ್ಯವಿರುತ್ತೆ. ಮುಖ್ಯವಾಗಿ ರಾಜಕೀಯ ಕಾರಣಕ್ಕೆ ಸಭಾಪತಿಯನ್ನ ವಜಾ ಮಾಡಲು ಸಾಧ್ಯವಿಲ್ಲ. ಗಂಭೀರ ಆರೋಪಗಳು, ಪಕ್ಷಪಾತ ಧೋರಣೆ ಅಥವಾ ಅಸಮರ್ಥತೆಯ ಬಲವಾದ
ಬಲವಾದ ಕಾರಣಗಳು ಇರಬೇಕು. ನೋಟಿಸ್ ಅವಧಿ ಮುಗಿದ ನಂತರ ಸದನ ಅನುಮತಿ ನೀಡಿದ 5 ದಿನಗಳ ಒಳಗಾಗಿ ಅವಿಶ್ವಾಸ ನಿರ್ಣಯವನ್ನ ಚರ್ಚೆಗೆ ಪಡೆದು ವೋಟಿಂಗ್ ನಡೆಸಬೇಕು. ಆ ಸಮಯದಲ್ಲಿ ಸಭಾಪತಿ ಸದನದ ಅಧ್ಯಕ್ಷತೆ ವಹಿಸುವಂತಿಲ್ಲ. ಹೀಗೆ ಕಟ್ಟುನಿಟ್ಟಾದ ನಿಯಮಗಳಿದ್ರೂ ಹೊರಟ್ಟಿಗೆ ರಾಜೀನಾಮೆ ನೀಡುವಂತೆ ಒತ್ತಡವಿದೆ. ಅವಿಶ್ವಾಸ ನಿರ್ಣಯದಂತ ಅವಮಾನದ ಹಾದಿ ಬೇಡ ಅಂತ ಹೊರಟ್ಟಿ ಗೌರವಯುತ ನಿರ್ಗಮನಕ್ಕೆ ಮುಂದಾಗಿದ್ದಾರೆ. ಡಿಕೆಶಿ ಜೊತೆ ಮೀಟಿಂಗ್ ಬಳಿಕ ಹೊರಟ್ಟಿ ತಮ್ಮ ಹಠಕ್ಕೆ ಬಿದ್ದಿದ್ದಾರೆ. ಆಗಸ್ಟ್ 14ಕ್ಕೆ ಡೆಡ್ ಲೈನ್ ಫಿಕ್ಸ್ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ಎಲೆಕ್ಷನ್ ಮುಗಿದ ತಕ್ಷಣ ಹೊರಟ್ಟಿ ತಮ್ಮ ಸ್ಥಾನಕ್ಕೆ ಅಧಿಕೃತವಾಗಿ ಗುಡ್ ಬೈ ಹೇಳಲಿದ್ದಾರೆ. ಒಟ್ಟಾರೆ ದಶಕಗಳ ಕಾಲ ಸದನ ಆಳಿದ ಹಿರಿಯ ನಾಯಕ ಮೇಲಾಟಕ್ಕೆ ಸಿಲುಕಿ ಹುದ್ದೆ ಕಳೆದುಕೊಳ್ಳುವಂತಾಗಿದೆ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.